ಬಹುಶಃ ಹೊಳ್ಳರ ವಿಷಯದಲ್ಲಿ ನಾನೇನು ಮಾತಾಡಬೇಕಾಗಿಲ್ಲ. ಇಲ್ಲಿ ಇರುವವರೆಲ್ಲ ಅವರ ಅಭಿಮಾನಿಗಳೇ, ನನಗಿಂತ ಹೆಚ್ಚು ತಿಳಿದವರು. ನಮ್ಮ ಕಟೀಲು ಮೇಳದಲ್ಲಿ 20 ವರ್ಷ ಸೇವೆ ಮಾಡಿ ಬಹುಶಃ ಯಕ್ಷಗಾನದಲ್ಲಿ ಎಲ್ಲಿ ಹೋದರೂ ತನ್ನ ಸ್ಥಾನವನ್ನು ಉಳಿಸಿಕೊಂಡು ಎಲ್ಲರ ಪ್ರೀತಿಗೆ ಪಾತ್ರರಾದಂತಹ ನಮ್ಮ ಸುಬ್ರಾಯಗೌಡರು ಬಹುಶಃ ಅವರ ಹೆಸರಿಗೆ ತಕ್ಕಂತೆ ಸ್ವಲ್ಪ ಸಿಟ್ಟು ಜಾಸ್ತಿ ಆದರೂ ಅವರ ವೇಷ ನೋಡಿ ಬಹುಶಃ ಅವರಿಗೆ ಸರಿಯಾದಂತಹ ವೇಷ ಬೇರೆ ವೇಷ ಬಹಳ ಕಡಿಮೆ. ಇನ್ನು ಕೆಲದ ಬೆಳವಣಿಗೆ ಎಷ್ಟು ಜನ ಇರ್ಬೋದು. ಬಹುಶಃ ಪಕ್ಕನೆ ಹಿಂದಕ್ಕೆ ಬಹಳ ಪ್ರಸಿದ್ಧಿ ಪಡೆದಂತಹ ವಿಷ್ಣು, ಕದಿರಿ ವಿಷ್ಣು ಅಂತ ವೇಷಧಾರಿದ್ದ. ಅವರ ಸ್ವಲ್ಪವಾದರೂ ಒಂದು ವಿಶೇಷತ್ವ ಇರುವುದಿದ್ದರೆ ಸುಬ್ರಾಯಗೌಡರಲ್ಲಿ ಅಷ್ಟು ವಿಶೇಷ. ಬಹುಶಃ ನಾನು ಅದನ್ನೆಲ್ಲ ವಿಶೇಷವಾಗಿ ಯಾಕೆ ಕೇಳಿದೆ, ಯಾಕೆಂತ ಹೇಳಿದರೆ ಈ ಸಭೆಯನ್ನು ನೋಡುವಾಗಲೇ ಗೊತ್ತಾಗ್ತದೆ ಹೊಳ್ಳರ ವೇಷದ ಮೇಲೆ ಎಷ್ಟು ಅಭಿಮಾನಿಗಳು, ಎಷ್ಟು ಅವರ ವೇಷದಲ್ಲಿ ರುಚಿ ಕಂಡವರು ಎಷ್ಟು ಮಂದಿ ಇದ್ದಾರೆ ಅಂತ. ಯಾಕಂತ ಹೇಳಿದರೆ ಅವರು ಬಹುಶಃ 90ರ ಹರೆಯದ ನಮ್ಮ ಕೋಡೂರು ರಾಮಚಂದ್ರರು ಬಹುಶಃ ಈ ಪ್ರಾಯದಲ್ಲಿ ಅವರು ಬಂದಿದ್ದಾರೆ ಅಂತ ಹೇಳಿದರೆ ಅವರಿಗೆ ಸುಬ್ರಾಯಗೌಡರ ವೇಷದ ಮೇಲೆ ಎಷ್ಟು ಪ್ರೀತಿ ಉಂಟು ಗೊತ್ತಾಗ್ತದೆ. ಬಹುಶಃ ಎಲ್ಲಿಗೆ ಹೋಗಬೇಡ ಸುಬ್ರಾಯಗೌಡ್ರ ನನ್ನಟಗಿರಿ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಯಕ್ಷಗಾನವನ್ನು ತೋರಿಸಿದಂಥ ಪಟ್ಲ ಸತೀಶ್ ಶೆಟ್ಟಿ ಅವರು ಅವರನ್ನು ಕರೆದು ಕುತೂಹಲಿಸಿದಾಗೆ ತನ್ನ ಮೇಳದಲ್ಲಿ ಕುತೂಹಲಿಸಿದ್ದಾರೆ. ಯಾಕಂತ ಹೇಳಿದರೆ ಅವರ ಮೇಲಿನ ಪ್ರೀತಿ ಇಲ್ಲಲ್ಲೋ ಅವರಲ್ಲಿರುವಂಥ ವಿಶೇಷವಾದಂತಹ ಆ ಯಕ್ಷ ಪ್ರತಿಭೆಗೆ, ಅಂತಹ ಒಂದು ವಿಶೇಷ ಪ್ರತಿಭೆ ಉಳ್ಳಂಥ ಅವರು ಈ 60ನೇ ಸಂದರ್ಭದಲ್ಲಿ ಸುಬ್ರಾಯ ಹೊಳ್ಳರಿಗೆ ಈ ಸುಬ್ರಾಯನ ಸ್ಥಳದಲ್ಲಿ ವಿಶೇಷವಾದಂತಹ 60ರ ಹರದಲ್ಲಿ ಮಾಡುವಂತಹ ಶಾಂತಿ ಬಹುಶಃ ಅವರವರಿಗೆ ಅವರವರ ಕರ್ತವ್ಯವೇ ದೇವರಂತೆ. ಯಕ್ಷಗಾನಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡುವಂತಹ ಈ ಕ್ಷೇತ್ರದಲ್ಲಿ ದೊಡ್ಡ ಕಲಾವಿದನಾಗಿ ಈ ಕ್ಷೇತ್ರದಲ್ಲೇ ಆಗಬೇಕು ಅಂತೇಳಿ ಭಾಳಷ್ಟು ಸಂತೋಷದಿಂದ ಅವರು ಮಾಡಿಸ್ತಾ ಇದ್ದಾರೆ. ಕೇವಲ ತಾನೊಬ್ಬ ಕಲಾವಿದನಾಗಬಾರ್ದು, ಕಲೆ ಉಳಿಬೇಕೆಂಬಂತಹ ಸಾಧನೆಯಿಂದ ತನಗಿಂತ ಮುಂದಿನ ಜನಾಂಗಕ್ಕೆ ನನ್ನಿಂದ ಆದಷ್ಟು ಕೊಡಬೇಕೆಂಬಂತಹ ಕೊಡುಗೆಯನ್ನು ಕೊಡಬೇಕೆಂಬಂತಹ ವಿಶೇಷವನ್ನು ಆಸಕ್ತಿಯಿಂದ ತಾನು ವಿಶೇಷ ಪಾತ್ರ ಮಾಡುತ್ತಿರುವಂತಹ 5 ಪ್ರಸಂಗಗಳನ್ನು ಆಯ್ದು ಅದರ ವಿಷಯದಲ್ಲಿ ಪ್ರಸಂಗ ಪುಸ್ತಕವನ್ನು ಬರೆದು ಇನ್ನು ಉಳಿದವರಿಗೆ ಮುಂದಿನ ಜನರಿಗೆ ಅದನ್ನು ಓದಿ ಒಂದು ಅರ್ಥಗಾರಿಕೆ. ಯಾಕಂತ ಹೇಳಿದರೆ ಉಳಿದ ಅರ್ಥಗಾರಿಕೆಗೂ ಯಕ್ಷಗಾನದ ಅರ್ಥಗಾರಿಕೆಗೂ ವ್ಯತ್ಯಾಸ ಉಂಟು. ಸಭೆಯಲ್ಲಿ ನಾನು ಮಾತಾಡಿದ ಹಾಗೆ ಯಕ್ಷಗಾನದಲ್ಲಿ ಮಾತಾಡಲಿಕ್ಕಾಗೋದಿಲ್ಲ. ಅಲ್ಲ, ಉಪಾಧ್ಯಾಯರು ಕ್ಲಾಸಲ್ಲಿ ಇಟ್ಟು ಪಾಠ ಮಾಡಿದಾಗಲೂ ಮಾಡಲಿಕ್ಕಾಗೋದಿಲ್ಲ. ಆ ಯಕ್ಷಗಾನದ ಶೈಲಿಯೇ ಬೇರೆ. ಆ ಶೈಲಿಯ ಉಳಿಬೇಕು, ಆ ಶೈಲಿಯ ಜನತೆಗೆ ಗೊತ್ತಾಗಬೇಕೆಂಬ ದೃಷ್ಟಿಯಿಂದ ಇನ್ನು ಮುಂದಿನ ಕಲಾವಿದರಿಗೆ ಚಂದವಾಗಿ ತಿಳಿಬೇಕು, ಅವರು ಅಭ್ಯಸಿಸಬೇಕು, ಅವರು ಮುಂದಕ್ಕೆ ಬರಬೇಕು, ಕಲೆ ಉಳಿಬೇಕು, ಕಲೆ ಬೆಳೀಬೇಕೆಂಬ ವಿಶೇಷ ದೃಷ್ಟಿಯಿಂದ ಸಮಾಜಕ್ಕೆ ಒಂದು ವಿಶೇಷವಾಗಿ ಯಕ್ಷಗಾನಕ್ಕೆ ವಿಶೇಷ ಕೊಡುಗೆ ರೀತಿಯಲ್ಲಿ ಅರ್ಥಸಹಿತವಾದಂತಹ ಪ್ರಸಂಗವನ್ನು ಬರೆದು ಮುಂದಿನ ಕಲಾವಿದರಿಗೆ ತುಂಬ ಪ್ರಯೋಜನ ಆಗುವಂತೆ ಸುಲಭದಲ್ಲಿ ಅವರು ದೊಡ್ಡ ಕಲಾವಿದರಾಗುವಂತಹ ಮಟ್ಟಕ್ಕೆ ಹೋಗಲಿಕ್ಕೆ ಅನುಕೂಲವಾಗುವಂತೆ ಎಲ್ಲ ಪುಸ್ತಕವನ್ನು ಬರೆದು ಇಂದು ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಬಹುಶಃ ಅಂತ ಅವರ ಪುಸ್ತಕ ಉದ್ಘಾಟನೆ ಭಾಗ್ಯವು ನನಗೆ ಸಿಕ್ಕಿದೆ. ಬಹುಶಃ ಇಂದಿನ ವಿಶೇಷ ದಿನದಲ್ಲಿ ಭಕ್ತಿ ಶ್ರದ್ಧೆ, ಯಾಕಂತ ಹೇಳಿದರೆ ಇನ್ನೂ ವಿಶೇಷವಾಗಿ ವೇದಿಕೆಯಲ್ಲಿ ತುಂಬ ಬಂದಿದ್ದಾರೆ. ಅವರ ಗುಣಗಾನ ಮಾಡಲಿಕ್ಕೂ ಇರ್ಬೋದು, ಅಥವಾ ಯಕ್ಷಗಾನದ ವಿಷಯದಲ್ಲಿ ನನಗಿಂತ ಹೆಚ್ಚು ತಿಳಿದವರು ಮುಂದುಗಡೆ ನೀವು ತುಂಬ ಇದ್ದೀರಿ. ಬಹುಶಃ ನೀವು ಹೆಚ್ಚಿನವರು ಈ ಸಭಾ ಕಾರ್ಯಕ್ರಮದ ಹೆಚ್ಚಾಗಿ ಮುಂದಿನ ಯಕ್ಷಗಾನವನ್ನು ನೋಡಬೇಕು, ಸುಬ್ರಾಯಗೌಡರ ವೇಷವನ್ನು ನೋಡಬೇಕೆಂಬಂಥ ದೃಷ್ಟಿಯಿಂದ ಬಂದವರು ತುಂಬ ಬಂದಿದ್ದಾರೆ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಯಾಕಂತ ಹೇಳಿದರೆ ಯಾರು ಯಾವುದನ್ನು ತನ್ನ ಕರ್ತವ್ಯವನ್ನು ದೇವರು ಅಂತ ಪೂಜಿಸ್ತಾರೋ ಅವರು ದೇವರು ಅನುಗ್ರಹಿಸ್ತಾರಂತೆ. ಹಾಗೆ ಹೊಳ್ಳರು ತನ್ನ ಕರ್ತವ್ಯವನ್ನು ನಾನು ಕಲಾವಿದನಾಗಿ ಆ ಕಲೆಯನ್ನು ನನ್ನ ದೇವರು ಎಂಬ ರೀತಿಯಲ್ಲಿ ಪೂಜಿಸಿದರೆ ನನಗೆ ಆ ದೇವರ ಅನುಗ್ರಹ ಆಗ್ತದೆ ಎಂಬ ದೃಷ್ಟಿಯಲ್ಲಿ ಅವರು ಕಲೆಯನ್ನು ಆರಾಧಿಸಿದ್ದಾರೆ. ಬಹುಶಃ ಕಲೆ ಅವರು ಭಕ್ತಿಯಿಂದ ಮಾಡಿದಂಥ ಆರಾಧನೆಗೆ ಪೂರ್ಣ ಫಲ ಕೊಟ್ಟಿದ್ದಾರೆ. ದೇವರು ಖಂಡಿತ ಒಳ್ಳೆಯ ಹೆಸರನ್ನು ಕೊಟ್ಟಿದ್ದಾರೆ, ಗೌರವವನ್ನು ಕೊಟ್ಟಿದ್ದಾರೆ. ಎಷ್ಟೋ ಮಂದಿ ಶಿಷ್ಯರು ಅವರಿಗೆ ತಿಳಿದ್ದಾರೆ.
ಬಹುಶಃ ಇಲ್ಲಿ ನಡೆದಂಥ ಅಭಿಮಾನಿಗಳು ನೋಡುವಾಗಲೇ ಗೊತ್ತಾಗ್ತದೆ. ಹಾಗಿರುವಾಗ ಅಂಥವರಿಗೆ ದೇವರ ದಯೆ ಕೂಡಿ ಬರಲಿ, ಮುಂದಿನ ಭಾವಿ ಜೀವನ ಸುಖಮಯವಾಗುವುದರೊಂದಿಗೆ ಬಹುಶಃ ಅವರು ಇಚ್ಛಿಸಿದಂಥ ಮುಂದಿನ ಪ್ರಸಂಗ ಪುಸ್ತಕಗಳ ಬರವಣಿಗೆಯೋ ಅಥವಾ ಮುಂದಿನ ವೇಷಗಳು ಎಲ್ಲ ಸಮಾಜಕ್ಕೆ ಒಂದು ಆದರ್ಶಪ್ರಾಯವಾದಂತಹ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡುವಂತಹ ಕಾರ್ಯಕ್ರಮವಾಗಲಿ. ಅವರಿಗೆ ದೇವರು ಪೂರ್ಣ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನಷ್ಟು ಅವರಿಗೆ ಗೌರವ ಪ್ರಶಸ್ತಿಯೆಲ್ಲ ಸಿಗುವುದರೊಂದಿಗೆ ಮಾನಸಿಕವಾದಂತಹ ನೆಮ್ಮದಿ ಕೊಟ್ಟು ಉತ್ತರೋತ್ತರ ಶ್ರೇಯಸ್ಸು ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುವುದರೊಂದಿಗೆ ನನಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟದ್ದಕ್ಕಾಗಿ ಮಗದೊಮ್ಮೆ ತುಂಬ ಹೃದಯದಿಂದ ಕೃತಜ್ಞತೆ ಸಲ್ಲಿಸ್ತಾ ದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ಆ ಭಾವಿ ಜೀವನ ಸುಖಮಯವಾಗಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋಭ ಅಂತ ಹೇಳಿ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತೇನೆ.